ನನಗೆ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಬಹಳ ದಿನಗಳ ನಂತರ ನನ್ನ ವಿಡಿಯೋ ನಿಮ್ಮ ಮುಂದೆ. ನಾನು ನಿಮ್ಮೆಲ್ಲರ ಶೀಲಾ ವೀರಭದ್ರಪ್ಪ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಜೊತೆಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ನೋಡಿ, ಇದು ಹೆಸರುಬೇಳೆ ಹಪ್ಪಳ. ಮೇ ಬಿ ಹೆಸರುಬೇಳೆ ಹಪ್ಪಳ ಎಲ್ರಿಗೂ ಇಷ್ಟ ಆಗುತ್ತೆ. ಆಲ್ಮೋಸ್ಟು ಹಳೆ ಕಾಲ ಅಂದರೆ ಅಜ್ಜಿ ಮುತ್ತಜ್ಜಿ ಆ ಕಾಲದಲ್ಲಿ ಈ ಹಪ್ಪಳ ತುಂಬ ಎಲ್ರಿಗೂ ಚಿರಪರಿಚಿತ. ಅಂದರೆ ಆ ಸಂಪ್ರದಾಯ ಕಂಟಿನ್ಯೂ ಮಾಡ್ಕೊತ ಬಂದಿರೋರಿಗೆ, ಅಂದರೆ ಬೇಳೆ ಹಪ್ಪಳ ಆಲ್ಮೋಸ್ಟು ಅಜ್ಜಿಯಂದ್ರು ಎಲ್ಲರೂ ಮಾಡ್ತಾಯಿದ್ರು ಎಲ್ಲರ ಮನೆಯಲ್ಲೂ. ಈಗ ಎಲ್ಲ ಕಾಲ ಚೇಂಜ್ ಆಗಿ ಈಗ ಬೇಳೆ ಹಪ್ಪಳ ಎಲ್ಲ ಹೋಗ್ಬಿಟ್ಟಿದೆ. ಈಗ ಅಕ್ಕಿ ಹಪ್ಪಳ, ಯೂಟ್ಯೂಬ್ ನೋಡಿ ಅಕ್ಕಿಯಿಂದ ಹಪ್ಪಳ ಮಾಡೋದು, ಅಥವಾ ಅನ್ನ ಕುಕ್ಕರಿಗೆ ಅನ್ನ ಮಾಡಿಬಿಟ್ಟು ಅದರಿಂದ ಹಪ್ಪಳ ಮಾಡೋದು, ಸಬ್ಬಕ್ಕಿಯಿಂದ ಹಪ್ಪಳ ಮಾಡೋದು, ಈ ರೀತಿ ಹಪ್ಪಳಗಳು. ಇದು ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮನ ಅಮ್ಮ ಅಂದರೆ ನನ್ನ ತಾಯಿಯ ತಾಯಿ ಇವರೆಲ್ಲ ಮಾಡ್ತಾ ಇದ್ದಿದ್ದ ಹಪ್ಪಳ. ಸೊ ಈ ಹಪ್ಪಳ ಮಾಡೋದು ನಾನು ಚಿಕ್ಕಂದಿನಿಂದ ನೋಡ್ತಾ ಬಂದಿದ್ದೀನಿ. ನಮ್ಮ ಮನೆಯವ್ರಿಗಂತೂ ಈ ಹಪ್ಪಳ ತುಂಬ ಇಷ್ಟ. ನನ್ನ ಸಣ್ಣ ಮಗನಿಗೂ ಇಷ್ಟ, ನನ್ನ ದೊಡ್ಡ ಮಗನಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅವನಿಗೆ ಅಕ್ಕಿ ಹಪ್ಪಳ ಇಷ್ಟ. ಸೊ ನಮ್ಮ ಮನೆಯವ್ರಿಗೆ ಬೇಕೇ ಬೇಕು. ವರ್ಷ ಸಮ್ಮರಲ್ಲಿ, ಬೇಸಿಗೆ ಕಾಲದಲ್ಲಿ ನಾನು ಈ ಹಪ್ಪಳನ ಮಾಡಿರ್ತೀನಿ. ಸೊ ಈ ಹಪ್ಪಳನ ಹೇಗೆ ಮಾಡಿದೆ, ಯಾವ ಮೆಥಡಲ್ಲಿ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೆಜರ್ಮೆಂಟ್ ಸಮೇತನೂ ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಂದು 150 ಹಪ್ಪಳ ಆಗಿದೆ. ನಾನು ಕೌಂಟ್ ಮಾಡ್ತಾ ಇದ್ದೆ, ಉದ್ದುವಾಗನೂ ಕೌಂಟ್ ಮಾಡ್ಕೊಂಡಿದ್ದೆ, ಬಟ್ ಅವಾಗದು ಮತ್ತೆ ಮರ್ತೋಯ್ತು. ಅಂದರೆ ಅರ್ಧಂಬರ್ಧ ಆಯಿತು. ಫಸ್ಟಿಗೆ ಒಂದು ಸಲ ಉದ್ದಿದ್ದೆ, ನೆಕ್ಸ್ಟು ಅಡುಗೆ ಎಲ್ಲ ಮಾಡಿಟ್ಟು ಊಟ ಮಾಡಿಟ್ಟು ಮತ್ತೆ ಸಂಜೆ ಹಂಗೆ ಮತ್ತೆ ಸ್ವಲ್ಪ ಹಪ್ಪಳ ಉದ್ದಿದೆ. ಸೊ ಹಾಗಾಗಿ ನಾನು ಅವಾಗ ಮರ್ತಿದ್ದೆ. ಈಗ ವಿಡಿಯೋ ತೋರಿಸ್ತೀನಿ, ಪ್ಲೀಸ್ ದಯವಿಟ್ಟು ನೋಡ್ತಾ ಹೋಗಿ. ಅದರಲ್ಲಿ 50 ಹಪ್ಪಳ, ಇದರಲ್ಲಿ 40 ಹಪ್ಪಳ, ಇದರಲ್ಲಿ 30 ಹಪ್ಪಳ, ಈ ರೀತಿ ಹಪ್ಪಳಗಳು ಎಣಿಸಿ ಇಟ್ಟೆ. ಒಂದು 10 ಹಪ್ಪಳ ನಮ್ಮ ಮನೆಯವ್ರ ತಮ್ಮನ ಹೆಂಡ್ತಿ, ಅವಳ ಹತ್ರ ಹೋಗಿದ್ದೆ ಕೆಳಗಡೆ. ಸೊ ಅವಳಿಗೆ ಟೇಸ್ಟ್ ನೋಡೋದಕ್ಕೆ ಅಂತ ಒಂದು ಸ್ವಲ್ಪ ಕೊಟ್ಟು ಬಂದಿದ್ದೆ. ಆಕೆನೂ ಮಾಡಿದ್ಲು ಹಪ್ಪಳನ, ಆಕೆ ನನಗೆ ಕೊಟ್ಟಳು ಟೇಸ್ಟ್ ನೋಡೋಕ್ಕೆ. ನನ್ನ ಹಪ್ಪಳ ನಾನು ಅವಳಿಗೆ ಕೊಟ್ಟೆ. ಕರೆದಾಗ ಈ ರೀತಿ ಆಗಿದ್ವು ನೋಡಿ ಹಪ್ಪಳ, ಭಾಳ ರುಚಿಯಾಗಿದ್ದವು. ನಮ್ಮ ಅತ್ತೆಯವರಂತೂ ಭಾಳ ಇಷ್ಟಪಡ್ತಿದ್ರು, ಅಂದರೆ ನಮ್ಮ ಮನೆಯವರ ತಾಯಿ. ಅವರಿಗೆ ಈ ರೀತಿ ಹಪ್ಪಳಗಳು ಮಾಡಿದರೆ ಭಾಳ ಖುಷಿ ಮನೆಯಲ್ಲಿ. ಹಪ್ಪಳ, ಸಂಡ್ಗೆ, ಶಾವಿಗೆ, ಸೌತೆ ಬೀಜ, ಈ ರೀತಿ ಎಲ್ಲ ಉಪ್ಪಿನಕಾಯಿ, ಸಾಂಬಾರು ಪೌಡ್ರು ಹಿಂಗೆಲ್ಲ ಮಾಡೋದು ತುಂಬ ಇಷ್ಟಪಡ್ತಾಯಿದ್ರು ಅವರು. ಸೊ ಈಗ ನಾನು ಹಪ್ಪಳ ಮಾಡೋ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಗ್ಲಾಸಿಂದ ನಾನು 3 ಗ್ಲಾಸು ಹೆಸರುಬೇಳೆ ಹಾಕ್ತಾಯಿದ್ದೀನಿ. 3 ಗ್ಲಾಸ್ ಹೆಸರುಬೇಳೆ ಹಾಕಿದಾಗ ಇದು ಅರ್ಧ ಕೆ ಜಿ ಹೆಸರುಬೇಳೆ. ಅರ್ಧ ಕೆ ಜಿಗಿನ ಸ್ವಲ್ಪ ಜಾಸ್ತಿನೇ ಹೆಸರುಬೇಳೆ ಬಂತು. ಆಮೇಲೆ ಈ ಗ್ಲಾಸಿಂದ 3/4 ಭಾಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದು ಅಂದರೆ 1/4 ಕೆ ಜಿಗಿನ ಸ್ವಲ್ಪ ಕಡಿಮೆ ಉದ್ದಿನಬೇಳೆ. ಇವೆರಡು ಪ್ರಮಾಣನ ಮಿಕ್ಸ್ ಮಾಡಿದಾಗ ನಮಗೆ ಒಂದು 3/4 ಕೆ ಜಿ ಪ್ರಮಾಣ ಬೇಳೆಗಳು, ಅಂದರೆ 3 ಭಾಗ ಹೆಸರುಬೇಳೆ ಇದ್ದರೆ 1 ಭಾಗ ಉದ್ದಿನಬೇಳೆ, ಈ ರೀತಿಯಾಗಿ ಹಾಕ್ಕೋಬೇಕು. ಇದಕ್ಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಹೊಂದಿಸ್ಕೋಬೇಕು. ಅರಿಶಿನ ಪುಡಿ, ಉದ್ದಿನಬೇಳೆ, ಹೆಸರುಬೇಳೆನ. ನಂತರ ಇದನ್ನು ಗಿರಣಿಗೆ ಕಳಿಸೋದಕ್ಕೆ ನಾನು ಒಂದು ಡಬ್ಬದಲ್ಲಿ ತೆಗಿತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೆಣಸು, ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಮತ್ತು ಕಾಳು ಮೆಣಸು ಹಾಕಿ ನನ್ನ ಮಗನ ಗಿರಣಿ ಕಳಿಸೋದಕ್ಕೆ ನಾನು ಚೀಲಕ್ಕೆ, ಬಾಕ್ಸಿಗೆ ಹಾಕಿ ಚೀಲಕ್ಕೆ ಹಾಕಿ ಕಳಿಸಿದೆ. ಅವನು ವೀಡಿಯೋ ಮಾಡೋದು ಇಷ್ಟ ಆಗ್ತಿಲ್ಲ ಇತ್ತೀಚೆಗೆ. ನಾನು ಅವನಿಗೆ ಏನಾದರೂ ಅವ್ನು ನನಗೆ ಹೆಲ್ಪ್ ಮಾಡೋದು ಈ ರೀತಿ, ಹಾಗಾಗಿ ವಿಡಿಯೋ ಮಾಡಬೇಡ ಮಮ್ಮಿ ಅಂತ ಹೇಳ್ತಾ ಇದ್ದ. ಸೊ ನಾನು ಇರಲಿ, ಏನೂ ತೊಂದರೆ ಇಲ್ಲ, ಫ್ಯಾಮಿಲಿ ವಿಡಿಯೋ ಹಾಕೋಕ್ಕೆ ಏನು ತೊಂದರೆ ಅಂತ ಅವನು ವಿಡಿಯೋ ಮಾಡಿದೆ. ಬೇಡ ಮಮ್ಮಿ ನೀನೊಂದೇ ಮಾಡ್ಕೊ ಅಂತ ಹೇಳ್ತಾ ಇರ್ತಾನೆ. ನಂತರ ಅವನ್ನ ಗಿರಣಿಗೆ ಕಳಿಸಿ ನಾನು ಈಗ ಹಪ್ಪಳಕ್ಕೆ ಯಾವ್ಯಾವ ಮಸಾಲ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಅಷ್ಟು ಪ್ರಮಾಣದ ಬೇಳೆಗೆ 4
ಈರುಳ್ಳಿ ತೊಗೊಂಡಿದ್ದೀನಿ. 4 ಈರುಳ್ಳಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಉದ್ದುದ್ದ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನೀರಿನಲ್ಲಿ ಘಾಟು ಹೋಗೋಕ್ಕೆ ಸ್ವಲ್ಪ ಕೈಯಿಂದ ಕಿವುಚಿ ಒಂದು ಬಟ್ಲಿಗೆ ತೆಗೆದೆ. ಆಮೇಲೆ 2 ಹಿಡಿಯುವಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕಬೇಕು ಖಾರಕ್ಕೆ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು. ನಾನು ಇಷ್ಟು ಖಾರ ಸಾಕಾಗುತ್ತೆ ಅಂತ 2 ಹಿಡಿ, ನನ್ನ ಕೈಯಿಂದ 2 ಹಿಡಿಯುವಷ್ಟು ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಖಾರ ತುಂಬ ಇರೋ ಮೆಣಸಿನ್ಕಾಯಿ ಜಾಸ್ತಿ ಇದೆ, ಖಾರ ಇಲ್ಲದ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ. ಯಾಕಂದರೆ ಇದೆಲ್ಲ ಒಣಗಿದ ಮೇಲೆ ಹಪ್ಪಳ ಖಾರ ಕಡಿಮೆ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಇದನ್ನು ಕುಕ್ಕರಿಗೆ ಹಾಕಿದೆ. ಹಸಿಮೆಣ್ಸಿನ್ಕಾಯಿನ ಕ್ಲೀನಾಗಿ ತೊಳೆದು 2 ಒಳಗೆ ಕಟ್ ಮಾಡಿ ಕುಕ್ಕರಿಗೆ ಹಾಕಿಟ್ಟಿದ್ದೀನಿ. ನಂತರ 1 ಹಿಡಿಯುವಷ್ಟು ಕರಿಬೇವು ಸೊಪ್ಪನ್ನು ತೊಳೆದು ಹಾಕಿದೆ. ಆಮೇಲೆ 1 ಕೊತ್ತಂಬರಿ ಪೂರ್ತಿ, 1 ಕಟ್ಟು ಕೊತ್ತಂಬರಿನ ಕಡ್ಡಿ ಏನು ತೆಗಿಲಾರದೆ ಬೇರಷ್ಟೇ ತೆಗೆದು ಅದನ್ನು ತೊಳೆದು ಇದಕ್ಕೆ ಸೇರಿಸಿದ್ದೀನಿ. ಕುಕ್ಕರಿಗೆ 3 ವಿಜಿಲ್ ಬರ್ಸೋಕ್ಕೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಈ 7ರಿಂದ 8 ಬೆಳ್ಳುಳ್ಳಿ ತಗೊಂಡು ಅವನ್ನ ಸಿಪ್ಪೆ ಬಿಡಿಸೋಕ್ಕೆ ರೆಡಿ ಮಾಡಿಕೊಂಡೆ. ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಈ ಇಂಗ್ರೀಡಿಯೆಂಟ್ ಇದ್ದರೆ ಹಪ್ಪಳ ತುಂಬ ರುಚಿಯಾಗುತ್ತೆ. ಬೆಳ್ಳುಳ್ಳಿನ ಹಿಂದೆ ಮುಂದೆ ಪೂರ್ತಿ ಸಿಪ್ಪೆ ಸಮೇತನೇ ಸುಲಿಬೇಕು. ಒಂಚೂರು ಅದರಲ್ಲಿ ಉದ್ದುದ್ದ ಬೆಳ್ಳುಳ್ಳಿಲಿ ನಾರು ಥರ ಇರುತ್ತಲ್ಲ ಅದನ್ನು ತೆಗಿಬೇಕು. ಅದು ತೆಗೆದಾಗ ಹಪ್ಪಳದಲ್ಲಿ ಉದ್ದುವಾಗ ಏನೂ ಅಡ್ಡು ಬೆಳ್ಳುಳ್ಳಿಲಿರುವ ಕಡ್ಡಿ ಎಸಳು ಬರೋದಿಲ್ಲ. ಹಾಗಾಗಿ ಬೆಳ್ಳುಳ್ಳಿ ಪೂರ್ತಿ ಬಿಡಿಸಿ ಇಟ್ಕೊಂಡೆ. ಈರುಳ್ಳಿ ಜೊತೆ ಬೆಳ್ಳುಳ್ಳಿನೂ ಸೇರಿಸಿ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ಮಗ ಗಿರಣಿಗೆ ಹೋಗಿ ಬಂದ. ಅವನಿಗೆ ಸ್ವಲ್ಪ ರಾಗಿ ಹಿಟ್ಟು ಬೇಕಾಗಿತ್ತು ಮಾಲ್ಟ್ಗೆ, ರಾಗಿ ಮಾಲ್ಟ್ ಮಾಡಿಕೊಡೋದಕ್ಕೆ. ಅದನ್ನು ಹಾಕಿಸ್ಕೊಂಡು ಬಂದ ಇದ್ರ ಜೊತೆ. ಇದು ಸ್ವಲ್ಪ ತಣ್ಣಗಾಗಿರಲಿ ಅಂತ ನಾನು ಟೀಪಾಯ್ ಮೇಲೆ ಫ್ಯಾನ್ ಗಾಳಿಗೆ ತೆಗೆದಿಟ್ಟಿದ್ದೆ. ಕುಕ್ಕರ್ ವಿಜಿಲ್ಲು ಬಂದಿತ್ತು. 3 ವಿಜಿಲ್ ಹಾಕ್ಸಿದ್ದೆ ಹಸಿಮೆಣ್ಸಿನ್ಕಾಯಿ ಬೇಯೋದಕ್ಕೆ. ತಣ್ಣಗಾಗಿತ್ತು. ವಿಜಿಲ್ ತೆಗೆದಾದ್ಮೇಲೆ ಪೂರ್ತಿ ಅದನ್ನು ತಣ್ಣಗಾಗೋದಕ್ಕೆ ಒಂದು ಪಾತ್ರೆಗೆ ಹಸಿಮೆಣ್ಸಿನ್ಕಾಯಿ, ಬೆಂದಿರೋ ಹಸಿಮೆಣ್ಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೆ ಗಾಳಿಗೆ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಈ ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲದನ್ನೂ ಈ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಬೆಂದಿತ್ತಲ್ಲ ಅದರ ಜೊತೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆ ಬೇಳೆಗೆ ಎಷ್ಟು ಉಪ್ಪು ಹಿಡಿಯುತ್ತೆ ಅಂತ ಆ ಪ್ರಮಾಣದಲ್ಲಿ ಉಪ್ಪನ್ನ ಸೇರಿಸ್ಬೇಕು. ನಂತರ 1 ಟೀ ಸ್ಪೂನು ಅರಿಶಿಣ ಪೌಡ್ರ್ ಹಾಕಬೇಕು. ಸ್ವಲ್ಪ ಜೀರಿಗೆನೂ ಸೇರಿಸ್ಬೇಕು. ಅಜ್ವೈನು ಮತ್ತು ಜೀರಿಗೆ ಅವೆರಡರ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ. ಇಲ್ಲಿ 1 ಜಾಮೂನು ಬಟ್ಲನಷ್ಟು ಹುಣಸೆ ರಸನ ನಾನು ಈ ಮಸಾಲ ಪದಾರ್ಥಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹುಣಸೆ ರಸ ಬೇಡ ಅಂದರೆ ನೀವು ನಿಂಬೆ ರಸನಾದರೂ ಸೇರಿಸ್ಬೋದು. ಇಲ್ಲ ಗಟ್ಟಿಯಾಗಿ ಮಜ್ಜಿಗೆ ಮಾಡಿಕೊಂಡು ಅದನ್ನು ಸೇರಿಸ್ಕೋಬಹುದು. ನಾನು ಯಾವಾಗಲೂ ನಿಂಬೆ ರಸ ಹಾಕ್ತಾಯಿದ್ದೆ. ಮನೆಯಲ್ಲಿ ನಿಂಬೆಹಣ್ಣು ಅಷ್ಟೊಂದು ಇರಲಿಲ್ಲ. ಈ ಖಾರಕ್ಕೆ ಸ್ವಲ್ಪ ನಿಂಬೆಹಣ್ಣು ಜಾಸ್ತಿ ಬೇಕು, ಅಂದರೆ ಈ ಹಪ್ಪಳದ ಖಾರಕ್ಕೆ ನಿಂಬೆಹಣ್ಣು ಕಡಿಮೆ ಇರೋದರಿಂದ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ಅದನ್ನು ಚೆನ್ನಾಗಿ ಕಿವುಚಿ ತೆಗೆದು ದಪ್ಪನಾಗಿ ಹುಣಸೆ ಹುಳನ ಮಾಡಿಟ್ಕೊಂಡಿದ್ದೆ. ಅದನ್ನು ಇದರಲ್ಲಿ ಸೇರಿಸಿ 3 ಸಲ ಸ್ವಲ್ಪ ಸ್ವಲ್ಪನೇ ಜಾರಿಗೆ ಹಾಕಿ 3 ಬ್ಯಾಚ್ ಹಂಗೆ ಮಿಕ್ಸಿ ಮಾಡಿಕೊಂಡೆ. ಪೂರ್ತಿ ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಆಗಿತ್ತು ನೋಡಿ. ಪೂರ್ತಿಯಾಗಿ ನೈಸಾಗಿ ಹಾಕಬೇಕು. ಜೀರಿಗೆ ಮತ್ತು ಅಜ್ವೈನು 2 ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ. ಸೊ ಅವೆರಡು ನೀವು ಮಿಕ್ಸಿ ಮಾಡುವಾಗ ಸೇರಿಸಿ ರುಚಿಯಾಗುತ್ತೆ ಬಹಳ. ಇನ್ನೊಂಚೂರು ಉಳಿತು, ಅದನ್ನು ಜಾರಿಗೆ ಹಾಕಿ ಮಿಕ್ಸಿ ಮಾಡಿಕೊಂಡೆ. ಮೆಣಸಿನ್ಕಾಯಿನ ಬೇಯಿಸಿ ಯಾಕೆ ನಾವು ಮಿಕ್ಸಿ ಮಾಡ್ತೀವಿ ಅಂದರೆ ಬೇಗ ನುಣ್ಣಗಾಗುತ್ತೆ. ಮತ್ತು ಒಂದು ದಿನ ಬಿಟ್ಟು ಇನ್ನೊಂದು ದಿನ ನಾವು ಹಪ್ಪಳ ಮಾಡಿಕೊಂಡ್ರೂ
ಅದು ತಾಳಕ್ಕೆ ಬರುತ್ತೆ, ಅಂದರೆ ಖಾರ ಕೆಡೋದಿಲ್ಲ ಅಂತ ಹಸಿಮೆಣ್ಸಿನ್ಕಾಯಿನ ಬೇಯಿಸಿ ಮಿಕ್ಸಿ ಮಾಡ್ತೀವಿ. ಹಸಿನೇ ಮೆಣಸಿನ್ಕಾಯಿನೂ ಹಾಕ್ತಾರೆ ಕೆಲವೊಬ್ಬರು. ಅದು ಯಾವಾಗ ಹಾಕ್ತೀವಿ ಅಂದರೆ ಅಕ್ಕಿ ಹಪ್ಪಳ ಮಾಡುವಾಗ. ಅಕ್ಕಿ ಹಪ್ಪಳ ಒಲೆ ಮೇಲಿಟ್ಟು ಉಗಿಗೆ ಬೇಯಿಸ್ತೀವಿ, ಆದರೆ ಬೇಳೆ ಹಪ್ಪಳ ಉಗಿಗೆ ಬೇಯಿಸೋದಿಲ್ಲ. ಈ ರೀತಿ ಖಾರ ಮಾಡಿಕೊಂಡು ಕಲಿಸ್ತೀವಲ್ಲ, ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಬೇಯಿಸಿನೇ ತೊಗೋಬೇಕು ಬೇಳೆ ಹಪ್ಪಳ ಮಾಡುವಾಗ ಯಾವಾಗಲೂ. ನಾನು ಒಂದು ಅಗಲವಾದ ಪಾತ್ರೆಗೆ ಜಿನ್ನಿ ಮಾಡಿಸ್ಕೊಂಬಂದು ಇಟ್ಕೊಂಡಿರೋ ಬೇಳೆ ಹಿಟ್ಟನ್ನು ತಕ್ಕೊಂಡೆ. ಸ್ವಲ್ಪ ಉದ್ದಲಿಕ್ಕೆ ಇಟ್ಟು ಉಳಿಸ್ಕೊಂಡು, ನಾನಿಲ್ಲಿ 3/4 kg ಹಿಟ್ಟಿತ್ತಲ್ಲ ಅದನ್ನು ಪೂರ್ತಿಯಾಗಿ ಈ ಅಗಲವಾದ ಪಾತ್ರೆಗೆ ಸೇರಿಸ್ಕೊಂಡು ಮೊದಲಿಗೆ ಒಂದು ಸ್ವಲ್ಪ ಖಾರ ಹಾಕಿ ಕಲಿಸ್ತಾ ಬಂದೆ. ಈ ರೀತಿಯಾಗಿ ಒಂದೇ ಸಲ ಭಾಳ ಖಾರ ಹಾಕ್ಕೊಂಡು ಒಮ್ಮೆ ಭಾಳ ಖಾರ ಹಾಕಿ ಕಲಿಸ್ಬಾರ್ದು. ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ತಾ ಬರಬೇಕು. ಇದು ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಬೇಕು ಹಿಟ್ಟನ್ನ. ಮೊದಲಿಗೆ ಒಂದು ಸ್ವಲ್ಪ ಹಾಕಿ ಕಲಿಸಿದ್ದೆ, ಆಮೇಲೆ ಇನ್ನು ಸ್ವಲ್ಪ ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತಾ ಬಂದೆ. ಚಪಾತಿ ಹಿಟ್ಟಿನಕಿನ್ನೂ ಗಟ್ಟಿಯಾಗಿಯೇ ಕಲಿಸ್ಬೇಕು. ಇದನ್ನು ಭಾಳ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಖಾರ ಎಲ್ಲ ಮಿಶ್ರಣ ಚೆನ್ನಾಗಿ ಸೇರಿಕೊಂಡು ಎಲ್ಲ ಹೊಂದಾಣಿಕೆ ಆಗೋವರೆಗೂ ಗಟ್ಟಿಯಾಗಿ ಈ ರೀತಿ ಗಟ್ಟಿಯಾಗಿ ಇದನ್ನು ಹಿಟ್ಟನ್ನ ಕಲಿಸ್ಕೋಬೇಕು. ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಸ್ವಲ್ಪ ನೀರಿನಂಶ ಜಾಸ್ತಿ ಬೇಕು ಅದಕ್ಕೆ. ಹಾಗಾಗಿ ಇದನ್ನು ಖಾರದಲ್ಲಿ ನೀರಿನಂಶ ಇರುತ್ತಲ್ಲ ಅಷ್ಟೇ ಪ್ರಮಾಣಕ್ಕೆ ಕಲಿಸಿದಾಗ ಈ ರೀತಿ ಹಪ್ಪಳದ ಹಿಟ್ಟು ರೆಡಿ ಆಗುತ್ತೆ. ನಾನು ರಾತ್ರಿ ಪೂರ್ತಿ ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ. ಸಂಜೆ ಹಂಗೆ ನಾನು ಅದನ್ನು ಹಿಟ್ಟನ್ನ ರೆಡಿ ಮಾಡಿ ಕಲಸಿಟ್ಟಿದ್ದೆ ಹಪ್ಪಳದ ಹಿಟ್ಟು. ಮತ್ತು ನೆಕ್ಸ್ಟ್ ಡೇ ಸ್ನಾನ, ಪೂಜೆ, ಟಿಫನ್ನು ಎಲ್ಲ ಮುಗಿಸಿ 10 ಗಂಟೆ 9:30 9:45 10 ಗಂಟೆ ಆಗಿರಬೇಕು. ಆ ಸಮಯದಲ್ಲಿ ಇದನ್ನು ಈ ರೀತಿ ಒಂದು ಚಪಾತಿ ರೊಟ್ಟಿ ಮಾಡೋ ಮಣಿ ಮೇಲೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಮತ್ತೆ ಇನ್ನೊಂದು ಸಲ ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಉದ್ದನಾಗಿ ಹಿಟ್ಟನ್ನ ಮಾಡಿ ಅದರಿಂದ ಸ್ವಲ್ಪ ಸ್ವಲ್ಪ ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಹಪ್ಪಳದ ಉಳ್ಳಿನ ರೆಡಿ ಮಾಡಿಕೊಂಡೆ. ಈ ರೀತಿಯಾಗಿ ಮಾಡಿದರೆ ಚೆನ್ನಾಗಿ ಬರುತ್ತವೆ ಹಪ್ಪಳ. ಎಷ್ಟು ಚೆನ್ನಾಗಿ ನಾವು ಕೈಯಿಂದ ನಾದ್ಕೊಂಡು ಹೀಗೆ ಮಾಡ್ತೀವಲ್ಲ, ಹೀಗೆ ಮಾಡೋದ್ರಿಂದ ಹಪ್ಪಳ ಭಾಳ ಚೆನ್ನಾಗಿ ಬರುತ್ತವೆ. ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಅಂದರೆ, ದೊಡ್ಡ ಗಾತ್ರದ ಉಳ್ಳಿ ಬೇಕು ಅಂದರೆ, ಹಪ್ಪಳ ದೊಡ್ಡದು ಬೇಕು ಅಂದರೆ ದೊಡ್ಡದಾಗಿ ಉಳ್ಳಿ ಮಾಡ್ಕೊಳ್ಳಿ. ಬೇಡ ಸಣ್ಣದಾಗೆ ಬೇಕು ಅಂದರೆ ಸಣ್ಣದಾಗಿ ಉಳ್ಳಿನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಹಪ್ಪಳದ ಉಳ್ಳಿನ ನಾನು ಫಸ್ಟಿಗೆ ಒಂದು ಸ್ವಲ್ಪ ನಾದ್ಕೊಂಡು ಅದರಿಂದ ಉಳ್ಳಿ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನು ಸ್ವಲ್ಪ ತೊಗೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು, ಎಣ್ಣೆ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ನಾದ್ಕೊಳ್ಳಿ. ಗಟ್ಟಿ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಹೋಲ್ ನೈಟೆಲ್ಲ ನೆಂದಿರುತ್ತಲ್ಲ, ಚೆನ್ನಾಗಿ ಬಂದಿರುತ್ತೆ ಇದು. ಈ ರೀತಿಯಾಗಿ ನಾದ್ಕೊಂಡು ಸಣ್ಣ ಸಣ್ಣದಾಗಿ ಉಳ್ಳಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿಡಲೇಬೇಕು. ಇದನ್ನು ಮುಚ್ಚಳ ಇರೋ ಬಾಕ್ಸಲ್ಲಿ, ಇಲ್ಲಾಂದರೆ ಒಂದು ಒದ್ದೆ ಬಟ್ಟೆ ಆದರೂ ಮುಚ್ಚಬೇಕು. ಮುಚ್ಚಳ ಮುಚ್ಚದೇ ಇದ್ರೂ ಉಳ್ಳಿಗಳಿಗೆ, ಇಲ್ಲಾಂದರೆ ಈ ಗಾಳಿ ಬಿಸಿಲಿಗೆ ಉಳ್ಳಿ ಬಿಗಿ ಬಂದುಬಿಡುತ್ತೆ, ಆಮೇಲೆ ಉದ್ದುವಾಗ ಅಂಚೆಲ್ಲ ಒಡೆಯುತ್ತೆ. ಹಾಗಾಗಿ ಬಾಕ್ಸಿಗೆ ಈ ರೀತಿ ಉಳ್ಳಿ ಮಾಡಿಕೊಂಡು ಇಟ್ಕೋಬೇಕು. ಇಂಥ ಕೆಲಸಗಳನ್ನೆಲ್ಲ ಹಪ್ಪಳ ಮಾಡೋಕ್ಕಿಂತ ಮುಂಚೆ ನಮ್ಮತ್ತೆ ಮಾಡಿಕೊಡ್ತಾಯಿದ್ರು. ನಾವು ಹಿಟ್ಟನ್ನೆಲ್ಲ ಕಲಸಿ ಅವ್ರ ಕಡೆ ಕೊಟ್ಟರೆ ಒಂದು ಬಟ್ಲಲ್ಲಿ ಎಣ್ಣೆ ಹಾಕಿ ಅವ್ರ ಮುಂದೆ ರೊಟ್ಟಿ ಉದ್ದೋ ಮಣಿ ಇಟ್ಟು ಕಲಸಿರೋ ಹಿಟ್ಟನ್ನ ಅವ್ರ ಮುಂದೆ ಇಟ್ವಿ ಅಂದರೆ ಅವ್ರು ಕೂತ್ಕೊಂಡು ಈ ರೀತಿಯಾಗಿ ಉಳ್ಳಿ ಎಲ್ಲ ಮಾಡಿ ಇಟ್ಟಿರ್ತಿದ್ರು. ನಾವು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು
ಹಪ್ಪಳ ಮಾಡ್ತಾಯಿದ್ವಿ. ನಮ್ಮತ್ತೆ ತುಂಬ ಖುಷಿ ಈ ರೀತಿಯೆಲ್ಲ ಮಾಡುವಾಗ. ಅವರಿಗೆ ಸ್ವಸ್ಥರಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಜಿನ್ನಿಗೆ ಅಂದರೆ ಗಿರಣಿಗೆ ಹೋಗಿ ಬರೋದ್ರಿಂದ ಹಿಡ್ದು ಅದಕ್ಕೆ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಅದನ್ನೆಲ್ಲ ಸೋಸಿ ರೆಡಿ ಮಾಡಿಕೊಡ್ತಾಯಿದ್ರು. ಮತ್ತು ಬೇಳೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿರ್ತಿದ್ರು. ಹಪ್ಪಳಕ್ಕೆ ಹಾಕೋ ಬೇಳೆಗಳ್ನೆಲ್ಲ. ಮತ್ತು ಹೆಸ್ರುಬೇಳೆ, ಉದ್ದಿನಬೇಳೆ ಹಾಕ್ಲಾರ್ದೇ ಬರೀ ಮಡಿಕೆ ಬೇಳೆಯಿಂದನೂ ನಾವು ಹಪ್ಪಳ ಮಾಡ್ತಾಯಿದ್ವಿ ಮುಂಚೆ ಎಲ್ಲ. ಮಡಿಕೆ ಬೇಳೆ ಮತ್ತು ಅಲಸಂದಿ ಬೇಳೆ ಈ ರೀತಿ ಬೇಳೆಗಳ್ನ ಸೇರಿಸಿ ಹಪ್ಪಳ ಮಾಡ್ತಾಯಿದ್ವಿ. ಈಗೆಲ್ಲ ಈ ಹೆಸ್ರುಬೇಳೆ ಮತ್ತು ಉದ್ದಿನ ಬೇಳೆಯಿಂದ ಅಷ್ಟೇ ಹಪ್ಪಳ ಮಾಡೋದು. ಆವಾಗೆಲ್ಲ ಅತ್ತೆ ಮಡಿಕೆ ತರಿಸ್ಕೊಂಡು ಅದನ್ನು ಬೀಸೋ ಕಲ್ಲಲ್ಲಿ ಮಡಿಕೆನೆಲ್ಲ ಒಡೆದು ಅದ್ರ ಸಿಪ್ಪೆ ಎಲ್ಲ ತೆಗೆದು ಆ ಮಡಿಕೆ ಬೇಳೆನ ಬೇರ್ಪಡಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಬಿಸಿಲಿಗಿಟ್ಟು ಒಣಗಿಸಿ ಅದನ್ನೆಲ್ಲ ಚಪ್ಪರಿಸಿ ಕ್ಲೀನ್ ಮಾಡಿ ಅದನ್ನು ಜಿನ್ನಿಗೆ ಹಾಕ್ಸ್ಕೊಂಬಂದು ಕೊಡ್ತಾಯಿದ್ರು. ಮಡಿಕೆ ಬೇಳೆ ಹಪ್ಪಳ ಮಾಡಿರಿ ಅಂತ. ಅವು ಭಾಳ ರುಚಿಯಾಗಿರ್ತಿದ್ವು. ಅವು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹೆಸ್ರು ಬೇಳೆನೂ ಅಷ್ಟೇ, ಮಡಿಕೆ ಬೇಳೆನೂ ಅಷ್ಟೇ. ಅಲಸಂದಿ ಬೇಳೆ ಹಪ್ಪಳನೂ ಭಾಳ ರುಚಿಯಾಗಿರ್ತಿದ್ವು. ಅವನ್ನೂ ರೆಡಿ ಮಾಡಿಕೊಡ್ತಾಯಿದ್ರು. ಅವರಿಗೆಲ್ಲ ಭಾಳ ಇಷ್ಟ. ಆ ರೀತಿ ಜೋಡಿಸ್ಕೊಡ್ತಾಯಿದ್ರು ನಮ್ಮತ್ತೆ. ಈಗ ನಾನು ಚಿಕ್ಕದಾಗಿ ಮಾಡಿಟ್ಕೊಂಡಿರೋ ಉಳ್ಳಿಗಳ್ನ ಪ್ರೆಸ್ಸಿಂಗ್ ಮಣೀಲಿ ಸ್ವಲ್ಪ ಹಿಟ್ಟು ಹಚ್ಚಿ ಒಂದು ಕವರ್ ಹಾಕಿ ಸಣ್ಣದಾಗಿ ಪ್ರೆಸ್ ಮಾಡಿಕೊಂಡೆ. ಆಮೇಲೆ ಈ ಲತ್ತೋಡಿ ಮಣಿ ಇಟ್ಕೊಂಡು ಆ ಪ್ರೆಸ್ ಮಾಡಿ ಇಟ್ಕೊಂಡಿರೋ ಸಣ್ಣ ಹಪ್ಪಳನ ಸ್ವಲ್ಪ ಲಟ್ಟಿಸಿ ದೊಡ್ಡದಾಗಿ ಮಾಡಿಕೊಂಡೆ. ಈ ಹಪ್ಪಳ ಎಷ್ಟು ತಳ್ಳ ಉದ್ದುತ್ತೀವೋ ನಾವು ಅಷ್ಟು ತಳ್ಳ ಬರುತ್ತವೆ. ಈ ಹಪ್ಪಳ ತಳ್ಳ ಇದ್ರೇ ಚೆನ್ನಾಗಿ, ದಪ್ಪ ಬೇಡ. ಇದು ಸ್ವಲ್ಪ ತೆಳ್ಳನಾಗೆ ಉದ್ರಿ ಭಾಳ ರುಚಿಯಾಗಿ ಬರುತ್ತವೆ. ನೋಡಿ, ಈ ರೀತಿ ಹಪ್ಪಳ ರೆಡಿ ಆಯಿತು. ಹೀಗೆ ಇದು ನನ್ನ ಹಪ್ಪಳದ ವಿಡಿಯೋ. ಇದಾದ ನಂತರ ಇದರದ್ದು ಖಾರ ಇನ್ನೂ ಉಳಿದಿತ್ತು. ಈ 3/4 kg ಅಂತ ಖಾರ ರೆಡಿ ಮಾಡಿಟ್ಟಿದ್ನಲ್ಲ, ಆ ಖಾರ ಸ್ವಲ್ಪ ಉಳಿದಿತ್ತು. ಅದನ್ನು ಮತ್ತೆ 1-2 ದಿವಸ ಬಿಟ್ಟು ಅಕ್ಕಿ ಹಿಟ್ಟಿಗೆ ಅದನ್ನು ಸೇರಿಸಿ ಬೇಯಿಸಿ ಅಕ್ಕಿ ಹಪ್ಪಳ ಮಾಡಿದ್ರಾಯ್ತು ಅಂತ ಫ್ರಿಜ್ನಲ್ಲಿ ಇಟ್ಟಿದ್ದೀನಿ. ಖಾರನ ನೋಡಬೇಕು ಅದೇನು ಏನಾಗುತ್ತೆ ಅಂತ. ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ ಇಂಥವೆಲ್ಲ ಮಾಡುವಾಗ ಒಬ್ರಿಗೊಬ್ರು ಇರಬೇಕು ಮನೆಯಲ್ಲಿ. ಬೇಗ ಸಾಗುತ್ತೆ ಮಾಡೋದು. ಒಬ್ರಿಗೊಬ್ರು ಮಾಡಿದರೆ ಕೆಲಸ ಮಾಡಿದ್ವೋ ಇಲ್ಲ ಅಂತ ಅನಿಸ್ಬಿಡುತ್ತೆ. ಒಬ್ಬರೇ ಮಾಡಿದರೆ ಏನಪ್ಪ ಇಷ್ಟೊತ್ತಾದರೂ ಮುಗಿತಾ ಇಲ್ಲಲ್ಲ ಅಂತ ಅನಿಸುತ್ತೆ. ಅಂದರೆ ಯಾವುದಾದ್ರೂ 1-2 ಕೆಲಸ ಕಡಿಮೆ ಮಾಡ್ಕೋಬೇಕು. ಹಪ್ಪಳ, ಸಂಡಿಗೆ ಇಂಥವೆಲ್ಲ ಮಾಡುವಾಗ ನೆಕ್ಸ್ಟ್ ಡೇಗೆ ಇಟ್ಕೋಬೇಕು ಆ ಕೆಲಸನ. ಈ ರೀತಿ ಹಪ್ಪಳ ಆಯಿತು ನೋಡಿ. ನೀವು ಯಾವ್ಯಾವ ರೀತಿ ಹಪ್ಪಳ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ದಯವಿಟ್ಟು. ಆಲ್ಮೋಸ್ಟ್ ಬೇಳೆ ಹಪ್ಪಳ ಎಲ್ಲರೂ ಮಾಡೇ ಇರ್ತೀರ ಅಂತ ನಾನು ಅಂದ್ಕೊಂಡಿರ್ತೀನಿ. ನಮ್ಮ ಕಡೆ ಅಂತೂ ತಪ್ಪದೆ ಮಾಡ್ತಾರೆ ಈ ಹಪ್ಪಳನ, ಬೇಳೆ ಹಪ್ಪಳನ. ಮಡಿಕೆ ಬೇಳೆ, ಅಲಸಂದಿ ಬೇಳೆ, ಹೆಸ್ರು ಬೇಳೆ ಹಪ್ಪಳನ. ನಮ್ಮ ತವ್ರ ಮನೆಯಲ್ಲಿ ಅಕ್ಕಿ ಹಪ್ಪಳ ಜಾಸ್ತಿ, ಅಲಸಂದಿ ಬೇಳೆ ಹಪ್ಪಳ ಜಾಸ್ತಿ ಮಾಡೋದು. ಅಲ್ಲಿ ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ಜೋಳದ ಹಿಟ್ಟಿನಿಂದ ಹಪ್ಪಳ ಮಾಡ್ತಾಯಿದ್ರು. ಜೋಳದ ಹಿಟ್ಟನ್ನ ಬಿಸಿನೀರು ಕಾಯೋಕ್ಕಿಟ್ಟು ಅದಕ್ಕೆಲ್ಲ ಖಾರ ಹಾಕಿ ಅದೆಲ್ಲ ಕುದ್ದ ಮೇಲೆ ಆ ಜೋಳದ ಹಿಟ್ಟನ್ನ ಆ ನೀರಿಗೆ ಸೇರಿಸಿ ಅದನ್ನು ಬೇಯಿಸಿ ಜೋಳದ ಮುದ್ದೆ ಥರ ಅದನ್ನು ತಯಾರು ಮಾಡಿಕೊಂಡು ಅದನ್ನು ಉದ್ದುತ್ತಾಯಿದ್ರು ಜೋಳದ ಹಪ್ಪಳ ಅಂತ. ಅವು ಭಾಳ ರುಚಿಯಾಗಿರ್ತಾಯಿದ್ವು. ಆಮೇಲೆ ಸ್ವಲ್ಪ ವರ್ಷಗಳ ನಂತರ ಜಾಸ್ತಿ ಜನ ಮೆಕ್ಕೆಜೋಳ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಮೆಕ್ಕೆಜೋಳದಿಂದನೂ ಒಂದು ಸಲ ನಮ್ಮ ಚಿಕ್ಕಮ್ಮ ಹಪ್ಪಳನ ಟ್ರೈ ಮಾಡಿದರು. ಭಾಳ ಚೆನ್ನಾಗಿ ಬಂದಿದ್ವು. ಮೆಕ್ಕೆಜೋಳನ ಜಿನ್ನಿಗೆ ಹಾಕಿಸಿ ಅದನ್ನು ಹಿಟ್ಟು ಮಾಡಿ ಆ ಹಿಟ್ಟನ್ನ ಜರಡಿ ಹಿಡಿದು ಇದೇ ರೀತಿ ಅಕ್ಕಿ ಹಪ್ಪಳ ಮಾಡ್ತೀವಲ್ಲ ಆ ಪ್ರೊಸೀಜರಲ್ಲಿ ಮೆಕ್ಕೆಜೋಳದ ಹಿಟ್ಟಿಂದನೂ ಹಪ್ಪಳ ಮಾಡಿದರು. ಅವಂತೂ ಭಾಳ ರುಚಿಯಾಗಿದ್ವು. ಹೀಗೆ ವಿಭಿನ್ನ ರೀತಿಯಲ್ಲಿ ಹಪ್ಪಳಗಳು ಮಾಡ್ತಾರೆ. ನಾವು ಯಾವಾಗಲೂ ಈ ಥರನೇ ಇದೇ ಹಪ್ಪಳನೇ ಜಾಸ್ತಿ ಮಾಡೋದು. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಅಡುಗೆ ಮಾಡೋಕ್ಕೆ ಹೋಗಬೇಕಾಗಿತ್ತು. ಮುಂಚೆ 1 ಅವರ್ ಇಷ್ಟು ಉದ್ದಿ ತೆಗೆದೆ, ಅಷ್ಟು ಮಂಚದ ಮೇಲೆ ಒಣಗಾಕಿದ್ನಲ್ಲ ಅಷ್ಟು 12:30 ಸುಮಾರು. ಸೊ ನಾನು ಅಡುಗೆ ಮಾಡೋದಕ್ಕೆ ಕೆಳಗಡೆ ಹೋಗ್ತಾ ಇದ್ದೀನಿ.
ಉದ್ಕ ಮುದ್ದೆ ಮಾಡಬೇಕು. ಉದ್ಕ ಮುದ್ದೆ ನೋಡಿ ಎಷ್ಟು ಹಪ್ಪಳ ಉದ್ದಿದ್ದೀನಿ 1 ಅವರು. ಈಗ ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಮುಂಚೆ ಒಂದು ಸ್ವಲ್ಪ ಮಾಡಿ ತೆಗೆದು ಆಮೇಲೆ ಅಡುಗೆ ಮಾಡಿಟ್ಟು ಬಂದು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಮತ್ತು ಸಂಜೆ 7 ಗಂಟೆಯಿಂದ ಬಂದು ಇನ್ನೊಂದು ಸ್ವಲ್ಪ ಉಳಿದಿದ್ದ ಹಪ್ಪಳ ಎಲ್ಲ ಉದ್ದಿ ಅದೇ ರೂಮಲ್ಲಿ ಫ್ಯಾನ್ ಗಾಳಿಗೆ ಒಣಗಿಸಿದೆ. ನಾನೇನು ಇವನು ಬಿಸಿಲಿಗೇನು ಒಣಗಿಸ್ಲಿಲ್ಲ. ರಾತ್ರಿ ನಮ್ಮ ಮನೆಯವರಿಗೆ ಸುಟ್ಟು ಕೊಟ್ಟೆ. ಅವರಿಗೆ ಈ ರೀತಿ ಸುಟ್ಟು ಕೊಟ್ಟರೆ ಬಹಳ ಇಷ್ಟ ಆಗುತ್ತೆ. ಭಾಳ ಚೆನ್ನಾಗಿ ಬಂದಿದ್ವು. ಧನ್ಯವಾದ.